ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಶುಭೋದಯ ಮಗು. ಈ ವಿಡಿಯೋ ಈಗ ನಿಮ್ಮ ಮುಂದೆ ಬಂದಿದೆ ಎಂದರೆ ಅದು ಕೇವಲ ಆಕಸ್ಮಿಕ ಅಲ್ಲ. ಸಾಯಿಬಾಬಾ ಎಂದು ನಿಮಗೆ ಒಂದು ವಿಶೇಷ ಸಂದೇಶ ಕಳಿಸಿದ್ದಾರೆ. ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಯಾಕಂದರೆ ಕೊನೆಯ ಮಾತು ನಿಮ್ಮ ಜೀವನಕ್ಕೆ ಧೈರ್ಯ ಕೊಡಬಹುದು. ಒಮ್ಮೆ ಮನಸ್ಸಿನಿಂದ ಹೇಳಿ ಓಂ ಸಾಯಿರಾಮ್ ಎಂದು. ನೀನು ಈಗ ಅನುಭವಿಸುತ್ತಿರುವ ಕಷ್ಟ ಶಾಶ್ವತವಲ್ಲ. ಯಾಕಂದರೆ ಎಲ್ಲರ ಜೀವನದಲ್ಲೂ ಯಾವುದಾದರೂ ಕಷ್ಟ ಇರುತ್ತದೆ. ಸಾಯಿಬಾಬಾ ನಿಮಗೆ ಒಂದು ಸೂಚನೆ ಕೊಡುತ್ತಿದ್ದಾರೆ. ಇನ್ನು ಸ್ವಲ್ಪ ದಿನ ಸಹಿಸು, ನಿನ್ನ ಕಷ್ಟದ ದಿನಗಳು ಮುಗಿಯಲು ಬರುತ್ತಿವೆ. ಇಂದು ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರಿಗೂ ಸಾಯಿಬಾಬಾ ಒಂದು ಮಾತು ಹೇಳುತ್ತಿದ್ದಾರೆ. ಭಯಪಡಬೇಡ, ನಿನ್ನ ಜೀವನದಲ್ಲಿ ಒಳ್ಳೆಯ ದಿನಗಳು ಬರುತ್ತಿವೆ ಮಗು. ಕೆಲವೊಮ್ಮೆ ಜೀವನ ತುಂಬ ಕಷ್ಟ ಅನಿಸುತ್ತದೆ. ಎಷ್ಟು ಪ್ರಯತ್ನ ಮಾಡಿದರೂ ಕೆಲಸ ಆಗೋದಿಲ್ಲ. ಎಷ್ಟು ಒಳ್ಳೆಯದಾಗಿ ಇದ್ದರೂ ನೋವೇ ಸಿಗುತ್ತದೆ. ನಮ್ಮವರೇ ನಮ್ಮ ಮನಸ್ಸು ನೋಯಿಸುತ್ತಾರೆ. ರಾತ್ರಿ ಒಬ್ಬರೇ ಕುಳಿತು ಅಳೋ ಪರಿಸ್ಥಿತಿ ಬರುತ್ತದೆ. ಆ ಸಮಯದಲ್ಲಿ ಮನಸ್ಸು ಕೇಳುತ್ತದೆ, ನನ್ನ ಜೀವನ ಯಾವಾಗ ಬದಲಾಗುತ್ತದೆ ಎಂದು. ಆದರೆ ಇಂದು ಸಾಯಿಬಾಬಾ ಹೇಳುತ್ತಾರೆ, ಕತ್ತಲೆ ಎಷ್ಟು ಗಾಢವಾಗಿದೆಯೋ ಬೆಳಕು ಅಷ್ಟು ಹತ್ತಿರ ಇರುತ್ತದೆ. ನೀವು ಈಗ ಅನುಭವಿಸುತ್ತಿರುವ ಕಷ್ಟ ಶಾಶ್ವತವಲ್ಲ. ಇದು ನಿಮ್ಮ ಜೀವನದ ಒಂದು ಭಾಗ ಮಾತ್ರ. ಮಳೆ ಬಂದ ಮೇಲೆ ಹೇಗೆ ಆಕಾಶ ಸ್ವಚ್ಛವಾಗುತ್ತದೋ ಹಾಗೆ ನಿಮ್ಮ ಜೀವನದಲ್ಲೂ ಸಂತೋಷ ಬರುತ್ತದೆ. ಕೆಲವರು ಈಗಾಗಲೇ ಕೈ ಬಿಟ್ಟಿರಬಹುದು, ನನ್ನಿಂದ ಏನೂ ಆಗೋದಿಲ್ಲ ಎಂದುಕೊಂಡಿರಬಹುದು. ಆದರೆ ಸಾಯಿಬಾಬಾ ನಿಮ್ಮ ಬಗ್ಗೆ ಇನ್ನೂ ಆಶೆ ಇಟ್ಟುಕೊಂಡಿದ್ದಾರೆ. ನಿಮ್ಮ ಕಣ್ಣೀರಿನ ಹಿಂದೆ ಇರುವ ನೋವು ಅವರಿಗೆ ಗೊತ್ತು. ನೀವು ಹೊರಗೆ ನಗುತ್ತಿದ್ದರೂ ಒಳಗೆ ಎಷ್ಟು ಮುರಿದಿದ್ದೀರೋ ಅವರಿಗೆ ಗೊತ್ತು. ಕೆಲವೊಮ್ಮೆ ನಾವು ಎಲ್ಲರಿಗೂ ಸಹಾಯ ಮಾಡುತ್ತೇವೆ, ಆದರೆ ನಮಗೆ ಬೇಕಾದಾಗ ಯಾರೂ ಇರೋದಿಲ್ಲ. ಆ ಸಮಯದಲ್ಲಿ ತುಂಬ ನೋವಾಗುತ್ತದೆ. ಆದರೆ ಒಂದು ಸತ್ಯ ನೆನಪಿಡು, ಮಾನವರು ಕೈ ಬಿಟ್ಟರೂ ಸಾಯಿಬಾಬಾ ಯಾವತ್ತೂ ಕೈ ಬಿಡೋದಿಲ್ಲ. ಇಂದು ನಿಮ್ಮ ಕೈ ಖಾಲಿಯಾಗಿರಬಹುದು, ಆದರೆ ನಾಳೆ ಅದೇ ಕೈ ಆಶೀರ್ವಾದದಿಂದ ತುಂಬುತ್ತದೆ. ಇಂದು ನಿಮ್ಮ ಮನೆಯಲ್ಲಿ ಸಮಸ್ಯೆ ಇರಬಹುದು, ಆದರೆ ಸಾಯಿ ಕೃಪೆಯಿಂದ ಅದೇ ಮನೆ ನಗುವಿನಿಂದ ತುಂಬುತ್ತದೆ ಮಗು. ಜೀವನದಲ್ಲಿ ಕೆಲವೊಂದು ಉತ್ತರಗಳು ತಡವಾಗಿ ಸಿಗುತ್ತವೆ, ಆದರೆ ತಡವಾಗಿ ಸಿಕ್ಕ ಸಂತೋಷ ಹೆಚ್ಚು ಕಾಲ ಇರುತ್ತದೆ. ಆದ್ದರಿಂದ ಇವತ್ತು ಒಂದು ನಿರ್ಧಾರ ಮಾಡಿ. ಎಷ್ಟೇ ಕಷ್ಟ ಬಂದರೂ ನಂಬಿಕೆ ಬಿಡಲ್ಲ ಎಂದು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಒಮ್ಮೆ ಓಂ ಸಾಯಿರಾಮ್ ಹೇಳಿ ಮನಸ್ಸಿನಿಂದ ಹೇಳಿ. ನಿಮ್ಮ ಭಯ ಕಡಿಮೆಯಾಗುತ್ತದೆ, ಮನಸ್ಸಿಗೆ ಧೈರ್ಯ ಬರುತ್ತದೆ. ಸಾಯಿಬಾಬಾ ಹೇಳುತ್ತಾರೆ, ನೀನು ಒಂದು ಹೆಜ್ಜೆ ನನ್ನ ಕಡೆ ಇಡು, ನಾನು 100 ಹೆಜ್ಜೆ ನಿನ್ನ ಕಡೆ ಬರುತ್ತೇನೆ. ಎಷ್ಟು ಸುಂದರ ಮಾತು ಅಲ್ಲವಾ ಮಗು. ನೀವು ಒಬ್ಬರಲ್ಲ, ಸಾಯಿಬಾಬಾ ನಿಮ್ಮ ಜೊತೆ ಇದ್ದಾರೆ. ಈ ವಿಡಿಯೋ ನೋಡುತ್ತಿರುವವರಲ್ಲಿ ಯಾರಾದರೂ ಮನಸ್ಸಿನಲ್ಲಿ ತುಂಬ ನೋವು ಇಟ್ಟುಕೊಂಡಿದ್ದರೆ ಸಾಯಿಬಾಬಾ ಅವರಿಗೆ ನೆಮ್ಮದಿ ಕೊಡಲಿ. ಯಾರಾದರೂ ಹಣದ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಅವರಿಗೆ ಒಳ್ಳೆಯ ದಾರಿ ತೋರಿಸಲಿ. ಯಾರಾದರೂ ರಾತ್ರಿ ಕಣ್ಣೀರು ಹಾಕಿ ಮಲಗುತ್ತಿದ್ದರೆ ಅವರ ಜೀವನಕ್ಕೆ ನಗು ತರಲಿ. ಮತ್ತು ಈ ವಿಡಿಯೋ ನೋಡುತ್ತಿರುವ ನಿಮಗೆ ತುಂಬ ಬೇಗ ಒಂದು ಒಳ್ಳೆಯ ಸುದ್ದಿ ಸಿಗಲಿ. ನಂಬಿಕೆ ಇಡಿ, ಒಂದು ದಿನ ನೀವು ಕೂಡ ಹೇಳುತ್ತೀರಾ, ಆ ಕಷ್ಟದ ದಿನಗಳು ನನ್ನ ಜೀವನದ ದೊಡ್ಡ ಪಾಠವಾಗಿತ್ತು. ಸಾಯಿಬಾಬಾ ಆಶೀರ್ವಾದ ಯಾವತ್ತೂ ನಿಮ್ಮ ಜೊತೆ ಇರಲಿ. ಸಾಯಿಬಾಬಾ ಮೇಲೆ ನಂಬಿಕೆ ಇದ್ದರೆ ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಈ ವಿಡಿಯೋ ಇನ್ನೊಬ್ಬರಿಗೆ ಧೈರ್ಯ ಕೊಡಬಹುದು. ಆದ್ದರಿಂದ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಸಾಯಿಬಾಬಾ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಮಗು. ಕೆಲವೊಮ್ಮೆ ಜೀವನದಲ್ಲಿ ನಾವು ತುಂಬ ಆಯಾಸ ಆಗಿಬಿಡುತ್ತೇವೆ. ಯಾರಿಗೂ ಹೇಳಿಕೊಳ್ಳಲಾಗದ ನೋವು, ಮನಸ್ಸಿನೊಳಗೆ ಮರೆ ಮಾಡಿಕೊಂಡ ಕಣ್ಣೀರು, ಹೊರಗೆ ಎಲ್ಲರ ಮುಂದೆ ನಗುತ್ತೇವೆ, ಆದರೆ ಒಳಗೆ ಮಾತ್ರ 1000 ತುಂಡಾಗಿ ಮುರಿದು ಹೋಗಿರುತ್ತೇವೆ. ನಾನು ಇಷ್ಟು ಒಳ್ಳೆಯದಾಗಿ ಇದ್ದರೂ ಯಾಕೆ ನನ್ನ ಜೀವನದಲ್ಲಿ ಮಾತ್ರ ಇಷ್ಟು ಕಷ್ಟ ಅನ್ನೋ ಪ್ರಶ್ನೆ ಮನಸ್ಸನ್ನು ಬಿಡೋದಿಲ್ಲ. ಆದರೆ ಸಾಯಿಬಾಬಾ ಇಂದು ಒಂದು ಮಾತು ಹೇಳುತ್ತಿದ್ದಾರೆ, ನಿನ್ನ ಜೀವನದ ಪ್ರತಿಯೊಂದು ಕಷ್ಟಕ್ಕೂ ಒಂದು ಕಾರಣ ಇದೆ. ಇಂದು ನೀನು ಅನುಭವಿಸುತ್ತಿರುವ ನೋವು ಬಲವಾಗಿಸುತ್ತಿದೆ. ಚಿನ್ನ ಬೆಂಕಿಯಲ್ಲಿ ಕರಗಿದಾಗ ಮಾತ್ರ ಹೊಳೆಯುತ್ತದೆ. ಹಾಗೆ ಒಳ್ಳೆಯ ಮನಸ್ಸಿನವರು ಕಷ್ಟ ಅನುಭವಿಸಿದ ನಂತರ ಇನ್ನಷ್ಟು ಪ್ರಕಾಶಿಸುತ್ತಾರೆ ಮಗು. ಒಂದು ದಿನ ಬರುತ್ತದೆ, ಇಂದು ನಿಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತಿರುವವರೇ ನಿಮ್ಮ ಬದಲಾದ ಜೀವನ ನೋಡಿ ಆಶ್ಚರ್ಯಪಡುತ್ತಾರೆ. ಇಂದು ನಿಮಗೆ ಅವಕಾಶ ಸಿಗದೇ ಇರಬಹುದು, ಆದರೆ ಸಾಯಿಬಾಬಾ ನಿಮಗಾಗಿ ಅದಕ್ಕಿಂತ ದೊಡ್ಡ ದಾರಿ ಸಿದ್ಧ ಮಾಡುತ್ತಿದ್ದಾರೆ. ಕೆಲವೊಮ್ಮೆ ನಾವು ಕೇಳಿದ್ದು ಸಿಗೋದಿಲ್ಲ, ಯಾಕಂದರೆ ನಮಗೆ ಇನ್ನೂ ಉತ್ತಮವಾದದ್ದು ಬರೋ ಸಮಯ ಇರುತ್ತದೆ. ಆದ್ದರಿಂದ ನಿರಾಶೆ ಆಗಬೇಡಿ, ನಿಮ್ಮ ಸಮಯ ಬರುತ್ತಿದೆ ಮಗು.
ಮನಸ್ಸು ತುಂಬ ದುಃಖವಾಗಿದ್ದಾಗ ಒಮ್ಮೆ ಸಾಯಿಬಾಬಾ ಫೋಟೋ ಮುಂದೆ ಕುಳಿತು ನಿಮ್ಮ ನೋವನ್ನು ಹೇಳಿಕೊಳ್ಳಿ. ಯಾಕಂದರೆ ಎಲ್ಲರಿಗೂ ಅರ್ಥ ಆಗದ ನೋವು ಸಾಯಿಬಾಬಾಗೆ ಅರ್ಥ ಆಗುತ್ತದೆ. ಕೆಲವರು ಈಗ ಈ ವಿಡಿಯೋ ನೋಡುತ್ತಾ ಕಣ್ಣೀರು ಹಾಕುತ್ತಿರಬಹುದು. ಸಾಯಿಬಾಬಾ ಅವರಿಗೆ ಹೇಳುತ್ತಿದ್ದಾರೆ, ಇನ್ನು ಅಳಬೇಡ, ನಿನ್ನ ಕಣ್ಣೀರಿನ ದಿನಗಳು ನಿಧಾನವಾಗಿ ಮುಗಿಯುತ್ತವೆ. ಇದು ಕೇವಲ ಮಾತಲ್ಲ ಮಗು, ನಂಬಿಕೆಯ ಶಕ್ತಿ. ಜೀವನದಲ್ಲಿ ಕೆಲವೊಮ್ಮೆ ಯಾರೂ ಇಲ್ಲ ಅನಿಸಿದಾಗ ಸಾಯಿಬಾಬಾ ಯಾವುದಾದರೂ ರೂಪದಲ್ಲಿ ಸಹಾಯ ಮಾಡುತ್ತಾರೆ. ಒಬ್ಬ ವ್ಯಕ್ತಿಯ ಮೂಲಕ, ಒಂದು ಅವಕಾಶದ ಮೂಲಕ, ಒಂದು ಶುಭ ಸುದ್ದಿಯ ಮೂಲಕ. ಅದಕ್ಕೆ ಎಷ್ಟೇ ಕಷ್ಟ ಬಂದರೂ ನಂಬಿಕೆ ಮಾತ್ರ ಬಿಡಬೇಡಿ. ನಿಮ್ಮ ಪ್ರಾರ್ಥನೆ ತಡವಾಗಬಹುದು, ಆದರೆ ವ್ಯರ್ಥ ಆಗುವುದಿಲ್ಲ. ಇಂದು ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರ ಮನೆಯಲ್ಲೂ ಸಂತೋಷ ಹೆಚ್ಚಾಗಲಿ. ಯಾರ ಮನೆಯಲ್ಲಿ ಜಗಳ ಇದೆಯೋ ಅಲ್ಲಿ ಶಾಂತಿ ಬರಲಿ. ಯಾರ ಮನಸ್ಸಿನಲ್ಲಿ ಭಯ ಇದೆಯೋ ಅವರಿಗೆ ಧೈರ್ಯ ಸಿಗಲಿ. ಯಾರ ಜೀವನದಲ್ಲಿ ಹಣದ ಕೊರತೆ ಇದೆಯೋ ಅವರಿಗೆ ಒಳ್ಳೆಯ ದಾರಿ ತೆರೆದುಕೊಳ್ಳಲಿ. ಮತ್ತು ಈ ವಿಡಿಯೋ ಕೊನೆಯವರೆಗೂ ನೋಡುತ್ತಿರುವ ನಿಮಗೆ ಸಾಯಿಬಾಬಾ ತುಂಬ ಬೇಗ ಒಂದು ಸಂತೋಷದ ಸುದ್ದಿ ಕೊಡಲಿ. ಒಮ್ಮೆ ಕಣ್ಣು ಮುಚ್ಚಿ ಮನಸ್ಸಿನಿಂದ ಹೇಳಿ, ಓಂ ಸಾಯಿರಾಮ್. ನಂಬಿ ಮಗು, ನಿಮ್ಮ ಜೀವನ ಬದಲಾಗುವ ಸಮಯ ಹತ್ತಿರದಲ್ಲಿದೆ. ಮಗು, ಜೀವನದಲ್ಲಿ ಕೆಲವೊಮ್ಮೆ ನಾವು ತುಂಬ ಒಂಟಿಯಾಗಿ ಬಿಡುತ್ತೇವೆ. ನಮ್ಮ ನೋವನ್ನು ಕೇಳೋರು ಯಾರೂ ಇಲ್ಲ, ನಮ್ಮ ಕಣ್ಣೀರನ್ನು ಒರೆಸೋರು ಯಾರೂ ಇಲ್ಲ. ಆ ಸಮಯದಲ್ಲಿ ಮನಸ್ಸು ನಿಧಾನವಾಗಿ ಸೋಲಲು ಶುರುವಾಗುತ್ತದೆ. ಇನ್ನು ನನಗೆ ಸಂತೋಷ ಸಿಗುತ್ತಾ, ನನ್ನ ಜೀವನ ಯಾವಾಗ ಸರಿಯಾಗುತ್ತೆ ಅಂತ ಯೋಚನೆಗಳು ಬರುತ್ತವೆ. ಆದರೆ ಸಾಯಿಬಾಬಾ ಇಂದು ನಿಮ್ಮ ಕೈ ಹಿಡಿದು ಹೇಳುತ್ತಿದ್ದಾರೆ, ನೀನು ಸೋಲಲಿಲ್ಲ, ನಿನ್ನ ಜೀವನ ಇನ್ನೂ ಮುಗಿದಿಲ್ಲ. ಈಗ ನಡೆಯುತ್ತಿರುವ ಕಷ್ಟ ನಿನ್ನ ಕತೆ ಕೊನೆಯ ಪುಟ ಅಲ್ಲ. ಇದು ಕೇವಲ ಒಂದು ಪರೀಕ್ಷೆ ಮಾತ್ರ. ಮಗು, ಪರೀಕ್ಷೆ ಇಲ್ಲದ ದೊಡ್ಡ ಗೆಲುವು ಸಿಗೋದಿಲ್ಲ. ಮಳೆ ಇಲ್ಲದ ಇಂದ್ರಧನಸ್ಸು ಕಾಣೋದಿಲ್ಲ. ಹಾಗೆ ಎಷ್ಟು ಕಷ್ಟ ಇಲ್ಲದೆ ಜೀವನದ ನಿಜವಾದ ಸಂತೋಷದ ಬೆಲೆ ಗೊತ್ತಾಗುವುದಿಲ್ಲ. ಇಂದು ನೀವು ಅಳುತ್ತಿರಬಹುದು, ಆದರೆ ನಾಳೆಯದೇ ಜೀವನ ನಿಮಗೆ ನಗುವ ಕಾರಣ ಕೊಡುತ್ತದೆ. ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ಹೃದಯ ಒಳ್ಳೆಯದು, ಆದ್ದರಿಂದ ನಿನ್ನ ಜೀವನಕ್ಕೆ ಒಳ್ಳೆಯದೇ ಬರುತ್ತದೆ. ಒಳ್ಳೆಯ ಮನಸ್ಸಿನವರಿಗೆ ತಡ ಆಗಬಹುದು, ಆದರೆ ಒಳ್ಳೆಯದೇ ಸಿಗುತ್ತದೆ. ಯಾರನ್ನು ಕೆಟ್ಟದಾಗಿ ಯೋಚಿಸಬೇಡಿ, ಯಾರಿಗೂ ನೋವು ಕೊಡಬೇಡಿ. ಯಾಕಂದರೆ ಸಾಯಿಬಾಬಾ ಎಲ್ಲವನ್ನು ನೋಡುತ್ತಿದ್ದಾರೆ. ನಿಮ್ಮ ಒಳ್ಳೆಯತನಕ್ಕೆ ಒಂದು ದಿನ ದೊಡ್ಡ ಪ್ರತಿಫಲ ಸಿಗುತ್ತದೆ. ಮಗು, ಕೆಲವರು ಈಗಾಗಲೇ ಜೀವನದಿಂದ ಬೇಸತ್ತು ಹೋಗಿರಬಹುದು. ಎಷ್ಟು ಪ್ರಯತ್ನ ಮಾಡಿದರೂ ಸೋಲು ಮಾತ್ರ ಸಿಕ್ಕಿರಬಹುದು. ಆದರೆ ಈ ವಿಡಿಯೋ ಈಗ ನಿಮ್ಮ ಮುಂದೆ ಬಂದಿದೆಯೆಂದರೆ ಅದು ಕೇವಲ ಆಕಸ್ಮಿಕ ಅಲ್ಲ. ಬಹುಶಃ ಸಾಯಿಬಾಬಾ ನಿಮಗೆ ಧೈರ್ಯ ಕೊಡಲು ಕಳಿಸಿರಬಹುದು. ಆದ್ದರಿಂದ ಇನ್ನು ಸ್ವಲ್ಪ ದಿನ ಸಹಿಸು. ನಿನ್ನ ಜೀವನಕ್ಕೆ ಬರೋ ಸಂತೋಷ ನಿನ್ನ ಎಲ್ಲ ಕಣ್ಣೀರನ್ನು ಮರೆಸುತ್ತದೆ. ಒಂದು ದಿನ ಬರುತ್ತದೆ, ನೀವು ಸಾಯಿಬಾಬಾ ಫೋಟೋ ಮುಂದೆ ನಿಂತು ಕಣ್ಣೀರಿನಿಂದ ಹೇಳುತ್ತೀರಾ, ಧನ್ಯವಾದಗಳು ಬಾಬಾ, ನನ್ನನ್ನು ಕೈ ಬಿಡಲಿಲ್ಲ. ಆ ದಿನ ದೂರ ಇಲ್ಲ ಮಗು. ಇಂದು ರಾತ್ರಿ ಕಣ್ಣೀರು ಹಾಕಿ ಮಲಗುವವರು ನಾಳೆ ಸಂತೋಷದಿಂದ ನಗುವ ದಿನ ನೋಡುತ್ತಾರೆ. ಇಂದು ಖಾಲಿ ಜೇಬು ಇಟ್ಟುಕೊಂಡವರು ನಾಳೆ ಸಂತೋಷದಿಂದ ಬದುಕುತ್ತಾರೆ. ಇಂದು ಮನಸ್ಸಿನಲ್ಲಿ ಭಯ ಇಟ್ಟುಕೊಂಡವರು ನಾಳೆ ಧೈರ್ಯದಿಂದ ಮುಂದೆ ನಡೆಯುತ್ತಾರೆ. ಸಾಯಿಬಾಬಾ ಆಶೀರ್ವಾದ ಇದ್ದರೆ ಅಸಾಧ್ಯ ಅನ್ನೋದೇ ಇಲ್ಲ. ಆದ್ದರಿಂದ ಎಷ್ಟೇ ಕಷ್ಟ ಬಂದರೂ ಒಂದು ಮಾತು ಮರೆಯಬೇಡಿ, ಸಾಯಿ ನನ್ನ ಜೊತೆ ಇದ್ದಾರೆ. ಈ ನಂಬಿಕೆಯಿಂದ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಮಗು, ಜೀವನದಲ್ಲಿ ಕೆಲವೊಮ್ಮೆ ನಾವು ತುಂಬ ಒಂಟಿಯಾಗಿ ಬಿಡುತ್ತೇವೆ. ನಮ್ಮ ನೋವನ್ನು ಕೇಳೋರು ಯಾರೂ ಇಲ್ಲ, ನಮ್ಮ ಕಣ್ಣೀರನ್ನು ಒರೆಸೋರು ಯಾರೂ ಇಲ್ಲ. ಆ ಸಮಯದಲ್ಲಿ ಮನಸ್ಸು ನಿಧಾನವಾಗಿ ಸೋಲಲು ಶುರುವಾಗುತ್ತದೆ. ಇನ್ನು ನನಗೆ ಸಂತೋಷ ಸಿಗುತ್ತಾ, ನನ್ನ ಜೀವನ ಯಾವಾಗ ಸರಿಯಾಗುತ್ತೆ ಅಂತ ಯೋಚನೆಗಳು ಬರುತ್ತವೆ. ಆದರೆ ಸಾಯಿಬಾಬಾ ಇಂದು ನಿಮ್ಮ ಕೈ ಹಿಡಿದು ಹೇಳುತ್ತಿದ್ದಾರೆ, ನೀನು ಸೋಲಲಿಲ್ಲ, ನಿನ್ನ ಜೀವನ ಇನ್ನೂ ಮುಗಿದಿಲ್ಲ. ಈಗ ನಡೆಯುತ್ತಿರುವ ಕಷ್ಟ ನಿನ್ನ ಕಥೆಯ ಕೊನೆಯ ಪುಟವಲ್ಲ ಮಗು. ಇದು ಕೇವಲ ಒಂದು ಪರೀಕ್ಷೆ ಮಾತ್ರ ಮಗು. ಪರೀಕ್ಷೆ ಇಲ್ಲದೆ ದೊಡ್ಡ ಗೆಲುವು ಸಿಗೋದಿಲ್ಲ. ಮಳೆ ಇಲ್ಲದೆ ಇಂದ್ರಧನಸ್ಸು ಕಾಣೋದಿಲ್ಲ. ಹಾಗೆ ಕಷ್ಟ ಇಲ್ಲದೆ ಜೀವನದ ನಿಜವಾದ ಸಂತೋಷದ ಬೆಲೆ ಗೊತ್ತಾಗೋದಿಲ್ಲ. ಇಂದು ನೀವು ಅಳುತ್ತಿರಬಹುದು, ಆದರೆ ನಾಳೆ ಇದೆ ಜೀವನ ನಿಮಗೆ ನಗುವ ಕಾರಣ ಕೊಡುತ್ತದೆ. ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ಹೃದಯ ಒಳ್ಳೆಯದು, ಆದ್ದರಿಂದ ನಿನ್ನ ಜೀವನಕ್ಕೆ ಒಳ್ಳೆಯದೇ ಬರುತ್ತದೆ. ಒಳ್ಳೆಯ ಮನಸ್ಸಿನವರಿಗೆ ತಡ ಆಗಬಹುದು, ಆದರೆ ಒಳ್ಳೆಯದೇ ಸಿಗುತ್ತದೆ. ಯಾರನ್ನು ಕೆಟ್ಟದಾಗಿ ಯೋಚಿಸಬೇಡಿ, ಯಾರಿಗೂ ನೋವು ಕೊಡಬೇಡಿ. ಯಾಕಂದರೆ ಸಾಯಿಬಾಬಾ ಎಲ್ಲವನ್ನು ನೋಡುತ್ತಿದ್ದಾರೆ. ನಿಮ್ಮ ಒಳ್ಳೆಯತನಕ್ಕೆ ಒಂದು ದಿನ ದೊಡ್ಡ ಪ್ರತಿಫಲ ಸಿಗುತ್ತದೆ ಮಗು. ಕೆಲವರು ಈಗಾಗಲೇ ಜೀವನದಿಂದ ಬೇಸತ್ತು ಹೋಗಿರಬಹುದು. ಎಷ್ಟು ಪ್ರಯತ್ನ ಮಾಡಿದರೂ ಸೋಲು ಮಾತ್ರ ಸಿಕ್ಕಿರಬಹುದು. ಆದರೆ ಈ ವಿಡಿಯೋ ನಿಮ್ಮ ಮುಂದೆ ಬಂದಿದ್ದರೆ
ಅದು ಕೇವಲ ಆಕಸ್ಮಿಕ ಅಲ್ಲ, ಬಹುಶಃ ಸಾಯಿಬಾಬಾ ನಿಮಗೆ ಧೈರ್ಯ ಕೊಡಲು ಕಳಿಸಿದ್ದಿರಬಹುದು. ಆದ್ದರಿಂದ ಇನ್ನು ಸ್ವಲ್ಪ ದಿನ ಸಹಿಸು. ನಿನ್ನ ಜೀವನಕ್ಕೆ ಬರೋ ಸಂತೋಷ ನಿನ್ನ ಎಲ್ಲ ಕಣ್ಣೀರನ್ನು ಮರೆಸುತ್ತದೆ. ಒಂದು ದಿನ ಬರುತ್ತದೆ, ನೀವು ಸಾಯಿಬಾಬಾ ಫೋಟೋ ಮುಂದೆ ನಿಂತು ಕಣ್ಣೀರಿನಿಂದ ಹೇಳುತ್ತೀರಾ, ಧನ್ಯವಾದಗಳು ಬಾಬಾ, ನನ್ನನ್ನು ಕೈ ಬಿಡಲಿಲ್ಲ. ಆ ದಿನ ದೂರ ಇಲ್ಲ ಮಗು. ಇಂದು ರಾತ್ರಿ ಕಣ್ಣೀರು ಹಾಕಿ ಮಲಗಿದವರು ನಾಳೆ ಸಂತೋಷದಿಂದ ನಗುವ ದಿನ ನೋಡುತ್ತಾರೆ. ಇಂದು ಖಾಲಿ ಜೇಬು ಇಟ್ಟಿಕೊಂಡವರು ನಾಳೆ ಸಂತೋಷದಿಂದ ಬದುಕುತ್ತಾರೆ. ಇಂದು ಮನಸ್ಸಿನಲ್ಲಿ ಭಯ ಇಟ್ಟಿಕೊಂಡವರು ನಾಳೆ ಧೈರ್ಯದಿಂದ ಮುಂದೆ ನಡೆಯುತ್ತಾರೆ. ಸಾಯಿಬಾಬಾ ಆಶೀರ್ವಾದ ಇದ್ದರೆ ಅಸಾಧ್ಯ ಅನ್ನೋದೇ ಇಲ್ಲ. ಆದ್ದರಿಂದ ಎಷ್ಟೇ ಕಷ್ಟ ಬಂದರೂ ಒಂದು ಮಾತು ಮರೆಯಬೇಡಿ, ಸಾಯಿ ನನ್ನ ಜೊತೆ ಇದ್ದಾರೆ. ಈ ನಂಬಿಕೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಮಗು, ಸಾಯಿಬಾಬಾ ಮೇಲೆ ನಂಬಿಕೆ ಇದ್ದರೆ ಕಾಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ತಪ್ಪದೆ ಬರೆಯಿರಿ. ಈ ಸಂದೇಶ ನಿಮ್ಮ ಮನಸ್ಸಿಗೆ ತಾಕಿದರೆ ಒಂದು ಲೈಕ್ ಮಾಡಿ. ಇನ್ನೊಬ್ಬ ಸಾಯಿ ಭಕ್ತರಿಗೆ ಆಶೀರ್ವಾದ ತಲುಪಲು ಶೇರ್ ಮಾಡಿ. ಇಂತಹ ಮನಸ್ಸಿಗೆ ನೆಮ್ಮದಿ ಕೊಡುವ ಸಾಯಿ ವಿಡಿಯೋಗಳಿಗಾಗಿ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಾಯಿಬಾಬಾ ಆಶೀರ್ವಾದ ಯಾವತ್ತೂ ನಿಮ್ಮ ಜೊತೆ ಇರಲಿ. ಸಾಯಿರಾಮ್, ಶುಭೋದಯ, ಶುಭ ದಿನ, ಎಲ್ಲರಿಗೂ ಒಳ್ಳೆಯದಾಗಲಿ.